ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿನ್ನಕ್ಕಿ ಗ್ರಾಮದಲ್ಲಿ ನೂತನ ಬಿಎಂಟಿಸಿ ಬಸ್ಗೆ ಗ್ರಾಮಸ್ಥರೆಲ್ಲ ಒಟ್ಟಿಗೆ ಸೇರಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಬಸ್ಗೆ ಚಾಲನೆ ನೀಡಲಾಯಿತು. ಇನ್ನು ನೂತನ ಬಸ್ ಮಾರ್ಗಕ್ಕೆ ಹೆನ್ನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮಸ್ವಾಮಿ ರೆಡ್ಡಿರವರು ಮತ್ತು ಗ್ರಾಮಸ್ಥರು ಬಿಎಂಟಿಸಿ ಬಸ್ಗೆ ವಿಶೇಷ ಪೂಜೆ ಸಲ್ಲಿಸಿ ಬಸ್ಗೆ ಚಾಲನೆ ನೀಡಲಾಯಿತು. ಇನ್ನು ಈ ವೇಳೆ ಹೆನ್ನಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಆರ್ ಮಹೇಶ್ ಅವರು ಮಾತನಾಡಿ, ಕಳೆದ 9 ವರ್ಷಗಳ ಹಿಂದೆ ಕೆಲವು ಕಾರಣಗಳಿಂದ ಹಿನ್ನಕ್ಕಿ ಗ್ರಾಮಕ್ಕೆ ಬರುತ್ತಿದ್ದ ಬಿಎಂಟಿಸಿ ಬಸ್ ನಿಂತು ಹೋಗಿತ್ತು. ಬಸ್ ಇಲ್ಲದೆ ಗ್ರಾಮಸ್ಥರು ಮತ್ತು ಶಾಲಾ ವಿದ್ಯಾರ್ಥಿಗಳು ಬಹಳಷ್ಟು ತೊಂದರೆಯನ್ನು ಅನುಭವಿಸುತ್ತಿದ್ದು, ಮನಗೊಂಡು ಕೆಲವು ದಿನಗಳ ಹಿಂದೆ ಆರ್.ಕೆ. ರಮೇಶ್, ಆರ್. ಕೇಶವರೆಡ್ಡಿ, ಪ್ರಸನ್ನ ಕುಮಾರ್, ರಾಮಸ್ವಾಮಿ ರೆಡ್ಡಿ ಮತ್ತು ಕಿರಣ್ ಕುಮಾರ್ ರವರು ಮತ್ತು ಪಂಚಾಯಿತಿ ಸದಸ್ಯರು ಜೊತೆಗೂಡಿ ಹಿನ್ನಕ್ಕಿ ಗ್ರಾಮಕ್ಕೆ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂತೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿರವರಿಗೆ ಮನವಿ ಸಲ್ಲಿಸಲಾಗಿತ್ತು. ಗ್ರಾಮಸ್ಥರ ಮತ್ತು ನಮ್ಮ ಮನವಿ ಮೇರೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿರವರು ಹಿನ್ನಕ್ಕಿ ಗ್ರಾಮಕ್ಕೆ ನೂತನ ಬಿಎಂಟಿಸಿ ಬಸ್ ಅನ್ನು ನೀಡಿದ್ದು, ಭಗವಂತ ಅವರಿಗೆ ಸಕಲ ಐಶ್ವರ್ಯ, ಆರೋಗ್ಯ ಭಾಗ್ಯವನ್ನ ಕಲ್ಪಿಸಲಿ ಎಂದು ಶುಭ ಹಾರೈಸಿದರು. ಇನ್ನು ಹಿನ್ನಕ್ಕಿ ಗ್ರಾಮಕ್ಕೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಸೌಲಭ್ಯವನ್ನ ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುವಂತೆ ಮನವಿ ಮಾಡಿದರು. ಇನ್ನು ಸ್ಥಳದಲ್ಲಿ ಹೆನ್ನಗರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಚಂದ್ರಕಲಾ ರವಿ, ಪಂಚಾಯಿತಿ ಸದಸ್ಯರಾದ ಶಿವಮ್ಮ ಕೆಂಪೇಗೌಡ, ಚೂಡಮ್ಮ ಕೆಂಪೇಗೌಡ ಮತ್ತು ಹಿನ್ನಕ್ಕಿ ಮುಖಂಡರು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು.
BMTC ಬಸ್ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂಥ ಮಹೇಶ್ ಅವರೇ ಹಾಗೂ ಉಪಾಧ್ಯಕ್ಷರಾದಂಥ ಚಂದ್ರಕಲಾ ರವಿರವರೇ ಹಾಗೂ ಶಿವಮ್ಮ ಚೂಡಮ್ಮ ಕೆಂಪೇಗೌಡರೇ ಹಾಗೂ ಶಿವಮ್ಮನವರೇ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರುಗಳೇ ಹಾಗೂ ಹಿರಿಯ ಗ್ರಾಮಸ್ಥರೇ, ಈ ಕಾರ್ಯಕ್ರಮ ನಡಿಬೇಕಂದ್ರೆ 9-10 ವರ್ಷಗಳಿಂದ BMTC ಬಸ್ ನಿಂತೋಗಿತ್ತು. ನಾವು ಮೊನ್ನೆ ಗ್ರಾಮ ಸಭೆಯಲ್ಲಿ ಕುಂದುಕೊರತೆಗಳು ಕೇಳಿದಾಗ ನಮ್ಗೆ ಅರ್ಥ ಆಯಿತು. ಆಮೇಲೆ ನಾವು ಮಹೇಶ್ರವರು, ಪ್ರಸನ್ನ ಕುಮಾರ್ ಅವರು, ಕುಮಾರಣ್ಣವರು, ಇದು ಕೇಶವರೆಡ್ಡಿಯವರು, ಉಪಾಧ್ಯಕ್ಷರು ಎಲ್ಲ ಒಟ್ಟಿಗೆ ಹೋಗಿ, ಕೆಂಪೇಗೌಡರು ಎಲ್ಲ ಒಟ್ಟಿಗೆ ಹೋಗಿ ನಾವು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು ರಾಮಲಿಂಗರೆಡ್ಡಿ ಹತ್ರ ಹೋಗಿದ್ದಾಗ ಆಯ್ತಪ್ಪ ನಿಮ್ಮ ಇದಕ್ಕೆ BTS ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಅದರ ಪ್ರಕಾರ ಅವರು BTS ಕೊಟ್ಟರು. ಇದೇ ಥರ BTS ಪ್ರತಿ ಟೈಮ್ಸು ಕರೆಕ್ಟಾಗಿ ಬರಲಿ ಅಂತ ನಾವು ಅವ್ರನ್ನ ಪ್ರಾರ್ಥಿಸುತ್ತೇನೆ. ಈ BMTC ಬಸ್ಸಿಗೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಕೂಡ ಸಹಕರಿಸಿದ್ದಾರೆ. ಈಗ ಈ BMTC ಬಸ್ಸನ್ನು ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರುಗಳು ಹಾಗೂ ಊರಿನ ಗ್ರಾಮಸ್ಥರು ಸದ್ಬಳಕೆ ಮಾಡಿಕೊಳ್ಳಬೇಕಾಗಿ ವಿನಂತಿಕೊಳ್ಳುತ್ತೇನೆ. ಹೆನ್ನಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವಂತಹ ಇನ್ನಕ್ಕಿ ಗ್ರಾಮಕ್ಕೆ ಇವತ್ತು ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಈ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂಥ ಶ್ರೀಯುತ ರಾಮಲಿಂಗಾರೆಡ್ಡಿ ಸರ್ ಅವರಿಗೆ ಉತ್ಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದ ರಾಮಸ್ವಾಮಿ ಅಣ್ಣವರು ಬಂದಿದ್ದಾರೆ, ಹಾಗೂ ಸದಸ್ಯರಾದ ಕೆಂಪೇಗೌಡರು ಇದ್ದಾರೆ, ಹಾಗೂ ಗ್ರಾಮದ ಎಲ್ಲ ಮುಖಂಡರು ಇಲ್ಲಿ ನೆರೆದಿದ್ದಾರೆ. ಸೊ ಈ ಕಾರ್ಯಕ್ರಮಕ್ಕೆ ಇವರೆಲ್ಲ ಬಂದು ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕೇಶವಣ್ಣವರು ಹಾಗೂ ರಮೇಶ್ ಅಣ್ಣನವರು ಹಾಗೂ ಕುಮಾರಣ್ಣನವರು ಇವರೆಲ್ಲರಿಗೂ ಸಹ ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ತೆ. ಇದನ್ನು ನಮ್ಮ ಇನ್ನಕ್ಕಿ ಗ್ರಾಮಕ್ಕೆ ಒಂದು ಸುದಿನ ಅಂತಲೇ ಹೇಳ್ಬೋದು. ಯಾಕಂದರೆ 1984ರಲ್ಲಿ ನಮ್ಮ ಒಂದು ಇನ್ನಕ್ಕಿ ಗ್ರಾಮಕ್ಕೆ 353 ಅನ್ನೋ ಒಂದು ನಂಬರ್ ಬಸ್ಸು ಚಾಲನೆ ಆಗ್ತಿದೆ. ಅದನ್ನು ಕೆಲವು ಕಾರಣಾಂತರಗಳಿಂದ 2015ರಲ್ಲಿ ಸ್ಟಾಪ್ ಆಗಿರುತ್ತೆ. ಇದೇ ಒಂದು ನಂಬರ್ನ ಬಸ್ಸನ್ನು ಮೊನ್ನೆ ನಮ್ಮ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ನಮ್ಮ ನಿಕಟಪೂರ್ವ ಸಂಸದರಾದಂತಹ DK ಸುರೇಶ್ ಅಣ್ಣವರು ಅವರ ಒಂದು ಅನುಗ್ರಹದಿಂದ ಇವತ್ತು ಇನ್ನಕ್ಕಿ ಗ್ರಾಮಕ್ಕೆ 353 ಅನ್ನೋ ನಂಬರ್ನ ಒಂದು ಬಸ್ಸು ಇವತ್ತು ಚಾಲನೆ ಆಗ್ತಾಯಿದೆ. ಈ ಒಂದು ಚಾಲನೆ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಮೊನ್ನೆ ನಮ್ಮ ಪಂಚಾಯತಿಯ ಕಾಂಗ್ರೆಸ್ ಮುಖಂಡರಾದಂಥ RK ರಮೇಶ್ ಅಣ್ಣವರು, ಕೇಶವಣ್ಣವರು ಮತ್ತು ಕುಮಾರಣ್ಣವರು, ನಮ್ಮ ಕಿರಣ್ ಕುಮಾರ್ ಅವರು, ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಈಗ ನಮ್ಮ ಅಧ್ಯಕ್ಷರಾದಂತಹ ರಾಮಸ್ವಾಮಣ್ಣವ್ರು ಬಂದಿದ್ದಾರೆ, ಉಪಾಧ್ಯಕ್ಷರಾದಂತಹ ಚಂದ್ರಕಲಾಕ್ನವರು ಇದ್ದಾರೆ, ಮತ್ತು ನಮ್ಮೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಮಾಜಿ ಸದಸ್ಯರು ಬಂದಿದ್ದಾರೆ. ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಂದು BMTC ಬಸ್ನ ಚಾಲನೆಯನ್ನು ಮಾಡ್ತಾಯಿದ್ದಾರೆ. ಈಗ ಅವ್ರಿಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಈ ಒಂದು ಬಸ್ನ ವ್ಯವಸ್ಥೆಯನ್ನು ಎಲ್ಲ ಸಾರ್ವಜನಿಕರು ಮತ್ತು ಎಲ್ಲ ಇನ್ನಕ್ಕಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಸದುಪಯೋಗ ಪಡ್ಕೊಂಡು ನಮ್ಮ ಒಂದು ಏನಿದೆ ಬೆಂಗಳೂರು ಮಹಾನಗರ ಪಾಲಿಕೆ ಸಂಸ್ಥೆಯನ್ನು ಅಭಿವೃದ್ಧಿ ಪದ್ಧತ ಕೊಂಡೊಯ್ಯಲಿಕ್ಕೆ ನಾವು ಸಹ ಒಂದು ಸಹಕಾರ ನೀಡಬೇಕಂತ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ನಮ್ಮ BMTC ಬಸ್ಸು ನಮ್ಮ ಇನ್ನಕ್ಕಿ ಗ್ರಾಮಕ್ಕೆ ಸಿಹಿ ಸುದ್ದಿ ತಂದಿರೋಂಥ ದಿನ ಇದು. ನಾವು 10 ವರ್ಷ ಆಯಿತು ಈ ನಮ್ಮ 1972ರಿಂದ ನಮ್ಮ ಬಸ್ ಬರ್ತಾಯಿದ್ದಿದ್ದು. ಸುಮಾರು 72ರಿಂದ ಬಸ್ ಬರ್ತಾಯಿತ್ತು. ಅಂಥ ಬಸ್ಸನ್ನು ಕಡಿತಗೊಳಿಸ್ಕೊಟ್ಬಿಟ್ರು ಯಾರೋ ಪುಣ್ಯಾತ್ಮರುಗಳು. ಆದರೆ ಈ ಒಂದು 10 ವರ್ಷದಿಂದ ಬಸ್ ಬರೆದಿದ್ದ ಕಾರಣ ನಾವೇನೋ ಒಂದು ಮೆಂಬರ್ಗಳಾದ್ಮೇಲೆ ಸದಸ್ಯಗಳಾದಮೇಲೆ ಒಂದು ಶ್ರಮ ಪಡಬೇಕು ಅಂತೇಳಿ ಎಲ್ಲರೂ ಶ್ರಮ ಪಟ್ಟರೆ ಅದಕ್ಕೆ ನಮ್ಮ ಕೇಶವಣ್ಣವರು, RK ರಮೇಶ್ ಅಣ್ಣವರು, ಕುಮಾರಪ್ಪನವರು ಪ್ರತಿಯೊಬ್ಬರು ನಮ್ಗೆ ಸಹಕಾರ ಮಾಡಿ, ಮುಖ್ಯವಾಗಿ ನಮ್ಮ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಇದಕ್ಕೆ ಭಾರಿ ಶ್ರಮಪಟ್ಟರು. ನಾವು ಎಷ್ಟೇ ಇದು ಮಾಡಿದ್ರೂ ಅದು ಆಗ್ತಾಯಿರಲಿಲ್ಲ. ಆದರೆ ನಾವು ಒಂದು 20 ದಿನಕ್ಕೆ ನಾನು ಓಡಾಡಿ ನಾವು ರಾತ್ರಿ ಆಗಲು ಅಲ್ಲಿ ತೋಟಕ್ಕೆ ಹೋಗೋದು, ಇಲ್ಲಿಗೆ ಹೋಗೋದು ಎಲ್ಲ ಮಾಡಿ ಅವರು ನಮಗೇನೋ ಒಂದು ಬೆಂಬಲ ಕೊಟ್ಟಿದ್ದಕ್ಕೋಸ್ಕರ ನಮ್ಮೂರಿಗೆ ಇವತ್ತು ಬಸ್ ಬಂದಿದೆ. ಅದನ್ನು ನಮ್ಮ ಊರಿನ ಗ್ರಾಮಸ್ಥರುಗಳು ಮತ್ತು ಈ ಒಂದು ನಮ್ಮ ಸದಸ್ಯರುಗಳು, ಮುಖ್ಯ ಅತಿಥಿಗಳು ಎಲ್ಲರೂ ಸೇರಿ ಅದನ್ನು ಸಹಕರಿಸ್ಕೊಡ್ಬೇಕು. ಅದನ್ನು ಮುಂದೆ ಇದೇ ರೀತಿ ನಡೆಸ್ಕೊಂಡು ಹೋಗಬೇಕು ಅಂತೇಳಿ ತನ್ನೆಲ್ಲರ ಹತ್ರನೂ ನಾನು ಶ್ರಮಿಸ್ಕೊಂಡು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ಅಂತೇಳಿ ತಮ್ಮ 2 ಮಾತನ್ನ. ಇನ್ನಕ್ಕಿ ಗ್ರಾಮಕ್ಕೆ 1984ರಲ್ಲಿ BMTC
ಬಸ್ ಸಾರಿಗೆ ವ್ಯವಸ್ಥೆ ಇದ್ದು ಕಾರಣಾಂತರಗಳಿಂದ ಬಸ್ಸು ನಿಂತೋಗಿದ್ದದ್ದು ಇವತ್ತು ನಮ್ಮ ಮೆಹಬೂಬಾ ಅವರು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಅನುಗ್ರಹದಿಂದ ಹಾಗೆ ಡಿ ಕೆ ಸುರೇಶ್ರವರ ಒಂದು ಗ್ರಾಮದ ಶಾಲಾ ಮಕ್ಕಳಿಗೆ ವ್ಯವಸ್ಥೆ ಆಗಬೇಕು ಅಂತ ಹೇಳ್ಬಿಟ್ಟು ಇವತ್ತು ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಇಂದಿನ ಇದರಲ್ಲಿ ರಾಜಣ್ಣ ಅನ್ನೋರು ನಮ್ಮೂರಿಗೆ ಬಸ್ ತೊಗೊಂಡು ಬಂದು ರಿಟೈರ್ಡ್ ಆಗೋ ತನಕ ಇದೇ ರೂಟ್ನ ಮಾಡ್ಕೊಂಡಿದ್ರು. ಇವತ್ತು ಮೆಹಬೂಬಾ ಅನ್ನೋರು ಇವತ್ತು ನಮಗೆ ಸಾರಿಗೆ ಇದರಲ್ಲಿ ಚಾಲನೆ ಮಾಡಿದ್ದಾರೆ. ಅವರು ಸಹ ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಏನಾದರೂ ಸೌಕರ್ಯ ಇದ್ದರೆ ನಾವೆಲ್ಲ ಗ್ರಾಮಸ್ಥರು ಅವ್ರಿಗೆ ಕಲ್ಪಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅದೇ ರೀತಿ ಮಾಡಿಕೊಂಡು ಸಾರ್ವಜನಿಕರ ಅನುಕೂಲಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರಲ್ಲೂ ಸಹ ಕೇಳ್ತೀವಿ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಆರ್ ಕೆ ಕೇಶವರೆಡ್ಡಿ ತುಂಬ ಮುಖ್ಯವಾಗಿ ಅವರು ಭಾಳ ಶ್ರಮಪಟ್ಟಂಥವ್ರು. ಅವರು ಇವತ್ತು ಬರಲಿಲ್ಲ ಕಾರಣಾಂತರಗಳಿಂದ. ನಮ್ಮ ಅಧ್ಯಕ್ಷರು ಸಹ ಈ ಕಾರ್ಯಕ್ರಮಕ್ಕೆ ಭಾಳ ಶ್ರಮಪಟ್ಟಿದ್ದರು, ರಾಮಸ್ವಾಮಿ ರೆಡ್ಡಿ ಅವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಅದೇ ರೀತಿ ನಮ್ಮ ಒಂದು ಈ ಪರಿಸರ ಸಂರಕ್ಷಣಾ ವೇದಿಕೆ ಸಂಘದ ಯುವಕರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಸ್ ತರಬೇಕು ಅಂತ ಹೇಳ್ಬಿಟ್ಟು ಅವರು ಸಹ ಪ್ರಯತ್ನಪಟ್ಟು ಎಲ್ಲ ಕಡೆ ಓಡಾಡಿದ್ರು. ಇವತ್ತು ಬಸ್ಸು ನಮ್ಮ ಗ್ರಾಮಕ್ಕೆ ಬಂದಿದೆ. ಇದನ್ನು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಸಹ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ಗ್ರಾಮಸ್ಥರಲ್ಲಿ ವಿನಂತಿ ಮಾಡ್ತೀವಿ. ಅದೇ ರೀತಿ ಎಲ್ರಿಗೂ ಸಹ ಈಗ ಏನೇ ಒಂದು ಕುಂದುಕೊರತೆ ಬಂದರೆ ಅದಕ್ಕೆ ಎಲ್ಲರೂ ಸಹ ಸ್ಪಂದಿಸಿ ಅದನ್ನು ಎಲ್ಲರೂ ಸಹ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ಕೇಳ್ತಿರ್ತಾ ನಾನು 4 ಮಾತು ಮುಗಿಸ್ತೀನಿ. ಇವತ್ತೊಂದು ದಿನ ಇನ್ನಕ್ಕೆ ಗ್ರಾಮಕ್ಕೆ ಒಂದು ಒಳ್ಳೆ ಸುದಿನ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ 20-30 ವರ್ಷಗಳಿಂದ ಸತತವಾಗಿ 20-30 ವರ್ಷಗಳಿಂದ ಬರ್ತಾ ಇರ್ತಕ್ಕಂಥ ಬಸ್ಸನ್ನು ಹಿಂಗೆ ಕೆಲವರು ಕಡಿತಗೊಳಿಸಿದರು. ಅದು ನಮ್ಮ ಸುಮಾರು 2 ವರ್ಷ 3 ವರ್ಷದ ಪ್ರಯತ್ನದಿಂದ ಫಲಿಸಿದೆ. ಇನ್ನಕ್ಕೆ ಜನತೆಗೆ ಇವತ್ತೊಂದು ಹಬ್ಬದ ವಾತಾವರಣನೇ ಅಂತ ಹೇಳ್ಬೋದು. ಈ ಒಂದು ಬಸ್ಸು ಇವತ್ತು ನಮ್ಮ ಗ್ರಾಮಕ್ಕೆ ಬರೋದಕ್ಕೆ ಕಾರಣವಾಗಿರತಕ್ಕಂಥ ನಮ್ಮ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಹೇಬರು, ಡಿ ಕೆ ಸುರೇಶ್ ಅಣ್ಣವರು, ನಮ್ಮ ಪಂಚಾಯತಿ ಸ್ಥಳೀಯ ಮುಖಂಡರಾದಂಥ ಆರ್ ಕೆ ಕೇಶವಣ್ಣವರು, ರಮೇಶ್ ಅಣ್ಣವರು, ಹಾಗೆ ನಮ್ಮ ಪಂಚಾಯತಿ ಸದಸ್ಯರುಗಳೆಲ್ಲ ಕಾರಣ ಆಗಿರ್ತಾರೆ. ಹಾಗೆ ನಮ್ಮ ಯುವಕರು ಊರಲ್ಲಿ ಪರಿಸರ ಸಂರಕ್ಷಣಾ ವೇದಿಕೆ ಅಂತ ಒಂದು ಸಂಘ ಮಾಡ್ಕೊಂಡಿದ್ದಾರೆ. ಆ ಸಂಘನೂ ಇದೇ ತಿಂಗಳು 16ನೇ ತಾರೀಕು ಉದ್ಘಾಟನೆ ಇದೆ. ಆ ಒಂದು ಯುವಕರು ಸಹ ಈ ಒಂದು ಹೋರಾಟದಲ್ಲಿ ಕೈ ಜೋಡಿಸಿದ್ದಾರೆ. ಈ ಹೋರಾಟಕ್ಕೆ ಇವತ್ತು ಫಲ ಸಿಕ್ಕಿದೆ. ಇವತ್ತೊಂದು ಒಳ್ಳೆ ಸುದಿನ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಸುಮಾರು 10-15 ವರ್ಷಗಳ ಕಾಲ ಊರಿಗೆ ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಹಾಗೂ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರೂ ಸಹ ಕಷ್ಟವನ್ನು ಅನುಭವಿಸೋಂಥ ಸಂದರ್ಭ ಇತ್ತು. ಇಂಥ ಕಷ್ಟಗಳನ್ನು ನಾವು ಪ್ರತಿ ಬಾರಿ ಅರ್ಜಿ ಸಲ್ಲಿಸಿದಾಗಲೂ ಸಹ ಮಾಡಿಕೊಡ್ತೀವಂತ ಒಂದು ಮಾತನ್ನು ಹೇಳಿದರೆ ಹೊರತು ಅದನ್ನು ಮುಂದೂಡ್ತಾನೆ ಬರ್ತಿದ್ರು. ಸೊ ಸತತ ಪ್ರಯತ್ನದ ಮೂಲಕ ನಮ್ಮ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನು ಭೇಟಿ ಮಾಡಿದಾಗ 1 ತಿಂಗಳೊಳಗಾಗಿ ನಿಮಗೆ ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟರು. ಆ ಭರವಸೆಯ ಪ್ರಕಾರ ಇವತ್ತು ಈಡೇರಿದೆ ಅಂತಲೇ ಹೇಳ್ಬೋದು. ಇದು ಎಲ್ರಿಗೂ ಸಹ ಒಂದು ಖುಷಿಯನ್ನು ಪಡ್ತಕ್ಕಂಥ ಸಂದರ್ಭ. ಇದಕ್ಕೆ ಕಾರಣಕರ್ತರಾದಂತಹ ನಮ್ಮ ಸಚಿವರು, ನಮ್ಮ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ನಮ್ಮ ಮಹೇಶ್ರವರು, ಹಾಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ರಾಮಸ್ವಾಮಿಯವರು, ಉಪಾಧ್ಯಕ್ಷರು ಹಾಗೂ ಎಲ್ಲರೂ ಸಹ ಕಾರಣಕರ್ತರಾಗಿದ್ದಾರೆ. ಸೊ ಊರಿನ ಮುಖಂಡರು ಸಹ ಸತತವಾಗಿ ಇದರ ಬಗ್ಗೆ ಪರಿಶ್ರಮ ಪಟ್ಟು ಇಂದು ಊರಿಗೆ ಬಸ್ಸನ್ನು ತರಲು ಕಾರಣಕರ್ತರಾಗಿದ್ದಾರೆ. ಅವರೆಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.